ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಹಾನ ಕುಂದರ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬ ತಂದೆ ತಾಯಿ ಅಥವಾ ಮಕ್ಕಳ ಕೇರ್ ಟೇಕರ್ ಮಕ್ಕಳ ಬಗ್ಗೆ ಗಮನ ವಹಿಸಲೇಬೇಕಾದಂತಹ ಒಂದು ಮುಖ್ಯವಾದ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವೀಗ ಬೇಸಿಗೆಗಾಲದಲ್ಲಿ ಇದ್ದೀವಿ ಆ್ಯಂಡ್ ಈ ಸಲ ಬೇಸಿಗೆಗಾಲ ಅಂತೂ ತನ್ನ ಕೆಟ್ಟ ರೂಪ ತೋರಿಸ್ತಾ ಇದೆ. ಸೊ ಇದರಿಂದ ತುಂಬಾ ಸಫರ್ ಆಗ್ತಾ ಇರೋದು ನಮ್ಮೆಲ್ಲರ ಮಕ್ಕಳು. ಯಾಕಂದರೆ ದೊಡ್ಡವರಾದ ನಮಗೆ ಒಂದು ತಿಳುವಳಿಕೆ ಇರುತ್ತೆ, ನಾವು ಹೊರಗಡೆ ಬಿಸಿಲಿಗೆ ಹೋದಾಗ ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮ್ಮನ್ನು ನಾವು ಹೇಗೆ ರಿಹೈಡ್ರೇಟ್ ಮಾಡ್ಕೋಬೇಕು, ಡಿಹೈಡ್ರೇಷನಿಂದ ಹೇಗೆ ನಮ್ಮನ್ನು ನಾವು ಕಾಪಾಡ್ಕೋಬೇಕು, ಇದೆಲ್ಲ ನಮಗೆ ಗೊತ್ತಿರುತ್ತೆ ಆ್ಯಂಡ್ ನಾವು ಫಾಲೋ ಮಾಡ್ತೀವಿ ಕೂಡ. ಬಟ್ ಮಕ್ಕಳು ಹಾಗಲ್ಲ. ಅವರು ಚಳಿ ಇರಲಿ, ಬಿಸಿಲಿರಲಿ, ಗಾಳಿ ಇರಲಿ, ಏನೇ ಇದ್ರೂ ಕೂಡ ಹೊರಗಡೆ ಅವರು ಆಟ ಆಡ್ಕೊಂಡು ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಅವರಿಗೆ ಬಿಸಿಲಿಂದ ಆಗ್ತಿರೋ ಪರಿಣಾಮ ಕೂಡ ಅವ್ರಿಗೆ ಗೊತ್ತಾಗಲ್ಲ. ಈವನ್ ಮಕ್ಕಳು ಆಟ ಆಡ್ಕೊಂಡು ಆರಾಮಾಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ತಮ್ಮ ಮಕ್ಕಳಿಗೆ ಈ ಹೆಚ್ಚಾಗ್ತಿರೋ ಬಿಸಿಲಿನ ಶಾಖದಿಂದ ಏನೆಲ್ಲ ತೊಂದರೆಗಳಾಗ್ತಿದೆ ಇದನ್ನು ಐಡೆಂಟಿಫೈ ಮಾಡಿ ಆದಷ್ಟು ಅವರನ್ನು ಬಿಸಿಲಿನ ಹೊಡೆತದಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಯಾಕೆ ಹೆಚ್ಚಾಗ್ತಿರೋ ಹೀಟ್ ವೇವಿಂದ ಮಕ್ಕಳೇ ಜಾಸ್ತಿ ಸಫರ್ ಆಗ್ತಾರೆ ಅಂದರೆ, ಮಕ್ಕಳು ದೊಡ್ಡವ್ರ ಥರ ಹೆಚ್ಚಾಗಿ ಬೆವರೋದಿಲ್ಲ. ಸೊ ನಮ್ಮ ಬಾಡಿಯಲ್ಲಿ ಹೇಗಂದರೆ, ಈಗ ಟೆಂಪ್ರೇಚರ್ ಜಾಸ್ತಿ ಆಗ್ತಿದ್ದಂಗೆ ನಾವು ಬೆವರಿ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಿರೋ ಹೀಟನ್ನ ಹೊರಗಡೆ ಹಾಕ್ತೀವಿ. ಸೊ ಆ ಮುಖಾಂತರ ನಮ್ಮ ಬಾಡಿಲಿ ಟೆಂಪ್ರೇಚರ್ ರೆಗ್ಯುಲೇಟ್ ಆಗುತ್ತೆ. ಬಟ್ ಮಕ್ಕಳ ವಿಚಾರದಲ್ಲಿ ಹಾಗಲ್ಲ. ಮಕ್ಕಳ ಬಾಡಿಯಲ್ಲಿ ಸ್ವೆಟ್ ಮೆಕ್ಯಾನಿಸಮ್ ದೊಡ್ಡವ್ರ ಬಾಡಿಯಲ್ಲಿ ವರ್ಕ್ ಮಾಡ್ದಂಗೆ ಮಾಡೋದಿಲ್ಲ, ಬಹಳನೇ ಕಮ್ಮಿ ಇರುತ್ತೆ. ಪ್ಲಸ್ ಅವ್ರ ಬಾಡಿಯಲ್ಲಿ ಆಗ್ತಿರುವಂತಹ ಕ್ರಿಯೆಗಳು, ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ, ಅತಿ ವೇಗವಾಗಿ ಆಗ್ತಾ ಇರುತ್ತೆ. ಈವನ್ ಅದರಿಂದ ಕೂಡ ಸಾಕಷ್ಟು ಹೀಟ್ ಅವ್ರ ಬಾಡಿಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಪ್ಲಸ್ ಹೊರಗಡೆ ಅಟ್ಮಾಸ್ಫಿಯರಲ್ಲಿ ಕೂಡ ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತಂದರೆ, ಟೆಂಪ್ರೇಚರನ್ನು ಮ್ಯಾನೇಜ್ ಮಾಡೋಕ್ಕಾಗದೆ ಅವ್ರ ಬಾಡಿ ಒಂದು ಹೀಟ್ ಸ್ಟ್ರೆಸ್ ಸ್ಟೇಟಿಗೆ ಹೋಗುತ್ತೆ. ಸೊ ಮಕ್ಕಳ ಬಾಡಿ ಹೀಟ್ ಸ್ಟ್ರೆಸ್ ಆದಾಗ ಸಾಕಷ್ಟು ಸಿಂಪ್ಟಮ್ಗಳನ್ನ ತೋರ್ಸಕ್ಕೆ ಶುರು ಮಾಡುತ್ತೆ. ಸೊ ಮುಖ್ಯವಾಗಿ ರ್ಯಾಷಸ್ ಬರೋದಾಗಿರ್ಬೋದು, ಅಂದರೆ ಬೆವಸಲೆ ಅಂತ ನಾವೇನು ಹೇಳ್ತೀವಿ ಅದು, ಡಿಹೈಡ್ರೇಷನ್, ತಲೆ ಸುತ್ತು ಬರೋದು, ಸುಸ್ತಾಗೋದು, ವಿಪರೀತ ತಲೆನೋವು ಕಾಣಿಸ್ಕೊಳ್ಳೋದು, ಮಾಂಸಖಂಡಗಳಲ್ಲಿ ನೋವು ಕಾಣಿಸ್ಕೊಳ್ಳೋದು, ಹಾಗೆ ಡಿಹೈಡ್ರೇಷನ್ ಜಾಸ್ತಿ ಆದಾಗ ವಾಮಿಟಿಂಗ್, ಲೂಸ್ ಮೋಷನ್ ಆಗುವಂಥದ್ದು, ಇವನ್ನೆಲ್ಲ ನಾವು ನೋಡ್ಬೋದು. ಅದೇ ಥರ ಹೀಟ್ ಸ್ಟ್ರೆಸ್ ವಿಪರೀತ ಆದಾಗ ಮಕ್ಕಳಿಗೆ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಿಂದಾಗಿ ಅವರು ಪ್ರಜ್ಞೆ ಕಳ್ಕೊಬೋದು ಅಥವಾ ಅವರ ದೇಹದಲ್ಲಿ ಅಂಗಾಂಗಗಳಿಗೆ ತೊಂದರೆ ಆಗ್ಬೋದು, ಈವನ್ ಜೀವಹಾನಿ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ತಂದೆ ತಾಯಿಯಾಗಿ ಅಥವಾ ಕೇರ್ ಟೇಕರ್ ಆಗಿ ನಾವು ಮಕ್ಕಳನ್ನ ಈ ಎಲ್ಲ ತೊಂದರೆಗಳಿಂದ ಹೇಗೆ ಪ್ರೊಟೆಕ್ಟ್ ಮಾಡೋದು, ಏನೆಲ್ಲ ಮುನ್ಸೂಚನೆ ಕ್ರಮಗಳನ್ನ ನಾವು ತಗೋಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಮಕ್ಕಳು ಹೆಚ್ಚು ಬಿಸಿಲಿಗೆ ಎಕ್ಸ್ಪೋಸ್ ಆಗದೆ ಇರೋಂಗೆ ನಾವು ನೋಡ್ಕೋಬೇಕು. ಸೊ ನಮಗೆಲ್ಲ ಗೊತ್ತಿರೋಂಗೆ ಈಗ ಬೇಸಿಗೆ ರಜೆ ಇದೆ. ಸೊ ಮಕ್ಕಳು ಆದಷ್ಟು ಹೊರಗಡೆನೇ ಆಟ ಆಡ್ಕೊಂಡು ಕಾಲ ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಆದರೆ ಪೀಕ್ ಅವರ್ಸಲ್ಲಿ, ಅಂದರೆ ಒಂದು 11:30ಇಂದ ಒಂದು 3:30 ತನಕ ಆದಷ್ಟು ಮಕ್ಕಳನ್ನ ಹೊರಗಡೆ ಬಿಡಬೇಡಿ. ಮುಖ್ಯವಾಗಿ ಮಧ್ಯಾಹ್ನದ ಹೊತ್ತಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಆ ಹೊತ್ತಲ್ಲಿ ಆದಷ್ಟು ಮಕ್ಕಳನ್ನ ಮನೆ ಒಳಗಡೆನೇ ಇಟ್ಕೊಂಡು ಅವರಿಗೆ ಇಂಡೋರ್ ಆಟಗಳನ್ನ ಎಲ್ಲ ಹೇಳ್ಕೊಡಿ. ಹಾಗೆ ನೀವು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಆದಷ್ಟು ಎಂಗೇಜಿಂಗ್ ಆಗಿಡೋಕೆ ಟ್ರೈ ಮಾಡಿ. ಆಗ ಅವರು ಮನೆಯಿಂದ ಹೊರಗಡೆ ಹೋಗೋಕ್ಕೆ ಅಷ್ಟು ಇಷ್ಟಪಡಲ್ಲ. ಎರಡನೇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಹೈಡ್ರೇಷನ್. ಮಕ್ಕಳು ಹೆಚ್ಚು ನೀರು ಕುಡಿಯೋದು ಹಾಗೆ ನಾವು ನೋಡ್ಕೋಬೇಕು. ಇವನ್ ದೊಡ್ಡವರಾಗಿ ನಮಗೆ ನೀರು ಕುಡಿಯೋದು ಮರ್ತೋಗುತ್ತೆ, ಇನ್ನು ಮಕ್ಕಳಂತೂ ಆಟ ಆಡೋ ಬರೋದಲ್ಲಿ ನೀರೇ ಕುಡಿಯೋಕೆ ಹೋಗೋದಿಲ್ಲ. ಸೊ ನಾವು ತಂದೆ ತಾಯಿಗಳು ಆದಷ್ಟು ಮಕ್ಕಳಿಗೆ ನೆನಪು ಮಾಡಿ ಅವಾಗ ನೀರು ಕುಡಿಸ್ತಾ ಇರಬೇಕು. ಅಥವಾ ಮೇ ಬಿ ಅವರಿಗೆ ಒಂದು ಬಾಟ್ಲಲ್ಲಿ ನೀರು ಹಾಕ್ಕೊಟ್ಟು, ನೀನು ಇಷ್ಟೊತ್ತಿಗೆ ಇಷ್ಟು ನೀರು ಖಾಲಿ ಮಾಡಿದರೆ ನಿನ್ಗೆ ಏನಾದ್ರು ಟ್ರೀಟ್ ಕೊಡ್ತೀನಿ, ಈ ಥರ ಎಲ್ಲ ಹೇಳಿದರೆ ಅವರು ನೀರನ್ನು ನೆನಪು ಮಾಡ್ಕೊಂಡು ಕುಡಿತಾರೆ. ಪ್ಲಸ್ ಹೈಡ್ರೇಷನ್ ನೀರಿನ ಮುಖಾಂತರನೇ ಆಗ್ಬೇಕಂತೇನಿಲ್ಲ, ಈವನ್ ಜ್ಯೂಸಸ್ ಅಥವಾ ಎಳ್ನೀರು ಈ ಥರ ಕೂಡ ಕೊಟ್ಟು ನೀವು ಅವ್ರನ್ನ ಹೈಡ್ರೇಟ್ ಆಗಿ ಇಡ್ಬೋದು. ಬಟ್ ಮೇಯ್ನ್ ಆಗಿ ಅವ್ರ ಬಾಡಿ ಫ್ಲೂಯಿಡ್ಸ್ ಕಮ್ಮಿ ಆಗದಿರೋ ಹಂಗೆ ನಾವು ನೋಡ್ಕೋಬೇಕು. ಮೂರನೇದು, ಬೇಸಿಗೆಗಾಲದಲ್ಲಿ ಆದಷ್ಟು ಲೂಸ್ ಕಾಟನ್ ಬಟ್ಟೆಗಳನ್ನೇ ಉಪಯೋಗಿಸಿ. ಬಾಡಿ ಹೀಟ್ ಜಾಸ್ತಿ ಮಾಡುವಂಥ ಬಟ್ಟೆಗಳನ್ನು ಉಪಯೋಗಿಸಕ್ಕೆ ಹೋಗಬೇಡಿ. ಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಟೈಟ್ ಲೆಗಿನ್ಸ್ ಆಗಿರ್ಬೋದು ಅಥವಾ ಜೀನ್ಸನ್ನು ಯಾವುದೇ ಕಾರಣಕ್ಕೂ ಬಳಸಕ್ಕೆ ಹೋಗಬೇಡಿ. ಯಾಕಂದರೆ ಇದರಿಂದ ಅವರಿಗೆ UTI ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆದಷ್ಟು ಫ್ರಾಕ್ಸ್, ಮಿಡೀಸ್ ಈ ಥರ ಬಟ್ಟೆಗಳನ್ನೇ ಅವರಿಗೆ ಹಾಕಿ. ಮತ್ತು ಆದಷ್ಟು ಲೈಟ್ ಕಲರ್ ಬಟ್ಟೆಗಳನ್ನೇ ಉಪಯೋಗಿಸಿ. ಯಾಕಂದರೆ ಡಾರ್ಕ್ ಕಲರ್ ಬಟ್ಟೆಗಳು ಸೂರ್ಯನ ಕಿರಣನ ತುಂಬಾ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ಕೂಡ ಅವ್ರ ಬಾಡಿ ಹೀಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಲೂಸ್, ಬ್ರೀದೇಬಲ್, ಲೈಟ್ ಕಲರ್ಡ್ ಬಟ್ಟೆಗಳನ್ನೇ ಉಪಯೋಗಿಸಿ. ಸೊ 4ನೇ ಪಾಯಿಂಟ್, ಬಹಳಷ್ಟು ತಂದೆ ತಾಯಿಗಳು ನೆಗ್ಲೆಕ್ಟ್ ಮಾಡುವಂಥ ಪಾಯಿಂಟ್ ಅದೇನಪ್ಪ ಅಂದರೆ ಸನ್ಸ್ಕ್ರೀನನ್ನು ಉಪಯೋಗಿಸೋದು. ಸೊ ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ತಮ್ಮ ಸ್ಕಿನ್ ಬಗ್ಗೆ ಕಾನ್ಷಿಯಸ್ ಆಗಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸನ್ಸ್ಕ್ರೀನನ್ನು ಉಪಯೋಗಿಸ್ತಾರೆ. ಬಟ್ ಮಕ್ಕಳಿಗೆ ನಾವು ಸನ್ಸ್ಕ್ರೀನ್ ಉಪಯೋಗಿಸ್ತೀವಿ ಅಂದಾಗ, ಮಕ್ಕಳಿಗೆ ಸನ್ಸ್ಕ್ರೀನ್ ಬೇಕಾ ಅಂತ ಎಷ್ಟೋ ಜನ ಕೇಳ್ತಾರೆ. ಇವಾಗ ನಾನು ನನ್ನ ಮಗಳಿಗೆ ಸನ್ಸ್ಕ್ರೀನ್ ಉಪಯೋಗಿಸ್ತೀನಿ ಅಂದರೆ, ಇವಾಗಲೇ ಸನ್ಸ್ಕ್ರೀನ್ ಯೂಸ್ ಮಾಡ್ತೀಯ ಅಂತ ಎಷ್ಟೋ ಜನ ಕೇಳಿರೋದು ಕೂಡ ಇದೆ.
ಬಟ್ ಮಕ್ಕಳಿಗೂ ಕೂಡ ಸನ್ಸ್ಕ್ರೀನ್ ಅವಶ್ಯಕತೆ ತುಂಬಾ ಇದೆ. ಈವನ್ ದೊಡ್ಡವ್ರಿಗಿಂತ ಮಕ್ಕಳ ಸ್ಕಿನ್ ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಆ್ಯಂಡ್ ಸೂರ್ಯನಿಂದಾಗಿ ಅವರ ಸ್ಕಿನ್ನಿಗೆ ಆಗುವಂಥ ತೊಂದರೆಗಳು ಕೂಡ ಬಹಳಷ್ಟು ಜಾಸ್ತಿ ಇರುತ್ತೆ. ಬಟ್ ಅದು ಅಷ್ಟೊಂದು ವಿಸಿಬಲ್ ಆಗಿರೋದಿಲ್ಲ, ಯಾಕಂದರೆ ಮಕ್ಕಳದು ಒಂದು ಡೆಡ್ ಸ್ಕಿನ್ ಪ್ರತಿದಿನ ರೆಜುವಿನೇಟ್ ಆಗ್ತಾ ಇರುತ್ತೆ. ಬಟ್ ದೊಡ್ಡವರಲ್ಲಿ ಒಂದು ಡೆಡ್ ಸ್ಕಿನ್ ರೆಜುವಿನೇಟ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು ತಿಂಗಳೇ ತಗೊಳುತ್ತೆ. ಹಾಗಾಗಿ ದೊಡ್ಡವರಲ್ಲಿ ಸ್ಕಿನ್ ಡ್ಯಾಮೇಜ್ ಜಾಸ್ತಿ ಕಾಣಿಸುತ್ತೆ, ಬಟ್ ಮಕ್ಕಳಲ್ಲಿ ಅಷ್ಟೊಂದು ವಿಸಿಬಲ್ ಆಗಿರೋದಿಲ್ಲ. ಬಟ್ ಲೇಟರ್ ಅವರು ಮುಂದೆ ಅವ್ರ ಸ್ಕಿನ್ನಲ್ಲಿ ಬಹಳಷ್ಟು ತೊಂದರೆಗಳು ಕಾಣೋಕ್ಕೆ ಶುರುವಾಗ್ಬೋದು. ಹಾಗಾಗಿ ಇವಾಗಿಂದನೇ ಸನ್ಸ್ಕ್ರೀನನ್ನು ಆದಷ್ಟು ಉಪಯೋಗಿಸಿ. ಬರೀ ಮುಖಕ್ಕಂತ ಅಲ್ಲ, ಅವರ ಎಕ್ಸ್ಪೋಸ್ ಆಗೋ ಏರಿಯಾಗಳಿಗೆಲ್ಲಗೂ ಕೂಡ ಸನ್ಸ್ಕ್ರೀನನ್ನು ಆದಷ್ಟು ಉಪಯೋಗಿಸಿ. ಸೊ ಇದರಿಂದ ಸನ್ಬರ್ನನ್ನು ನಾವು ಬಹಳಷ್ಟು ತಡಿಬೋದು. ಐದನೇದೇನಪ್ಪ ಅಂದರೆ ಪರ್ಸನಲ್ ಹೈಜೀನ್. ಸೊ ತಂದೆ ತಾಯಿಯಾಗಿ ನಾವು ಆದಷ್ಟು ಅವರ ದೈಹಿಕ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು, ಯಾಕಂದರೆ ಮಕ್ಕಳು ಅದ್ರ ಬಗ್ಗೆ ಅಷ್ಟೊಂದು ನಿಗಾ ಕೊಡೋದಿಲ್ಲ. ಸೊ ಪ್ರತಿನಿತ್ಯ ಅವರಿಗೆ ನಾವು ಸ್ನಾನ ಮಾಡಿಸೋದಾಗಿರ್ಬೋದು ಅಥವಾ ಕ್ಲೀನ್ ಆಗಿರೋ ಬಟ್ಟೆ ಹಾಕೋದಾಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರ ಬ್ಯಾಡ್ ಬಾಡಿ ಓಡರ್ ಏನು ಬರುತ್ತೆ ಅದು ಕೂಡ ಕಮ್ಮಿ ಆಗ್ಬೋದು. ಪ್ಲಸ್ ಅವರು ತುಂಬಾ ಕಂಫರ್ಟೇಬಲ್ ಆಗಿರ್ತಾರೆ, ಮೈಕ್ರೋ ಆರ್ಗ್ಯಾನಿಸಮ್ ಬಿಲ್ಡಪ್ ಕಮ್ಮಿ ಆಗುತ್ತೆ. ಈವನ್ ಮೈಯಲ್ಲಿ ಉಂಟಾಗುವಂತಹ ರ್ಯಾಷಸ್ ಅಥವಾ ಬೆವರು ಸಲಹೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. 6ನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಈ ಸಮ್ಮರಲ್ಲಿ ಆದಷ್ಟು ಮಕ್ಕಳ ವಿಶ್ರಾಂತಿ ಮತ್ತು ನಿದ್ದೆ ಬಗ್ಗೆ ಆದಷ್ಟು ನೀವು ಗಮನ ಕೊಡಬೇಕು. ಯಾಕಂದರೆ ಈ ಸಮ್ಮರಲ್ಲಿ ಮಕ್ಕಳಿಗೆ ನಿದ್ದೆ ಮತ್ತು ವಿಶ್ರಾಂತಿ ಬಹಳ ಮುಖ್ಯ ಆಗಿರುತ್ತೆ. ಯಾಕಂದರೆ ಅವ್ರು ಪ್ರತಿನಿತ್ಯ ಡ್ರೈನ್ ಆಗ್ತಾ ಇರ್ತಾರೆ, ತುಂಬಾ ಡ್ರೈನ್ ಆಗ್ತಾ ಇರ್ತಾರೆ. ಸೊ ಅವ್ರು ಎಷ್ಟು ವಿಶ್ರಾಂತಿ ತಗೊಳ್ತಾರೋ, ಎಷ್ಟು ನಿದ್ದೆ ಮಾಡ್ತಾರೋ ಅಷ್ಟು ಕಂಫರ್ಟೇಬಲ್ ಆಗಿರ್ತಾರೆ, ಅಷ್ಟು ತುಂಬಾ ಕ್ರ್ಯಾಂಕಿ ಫೀಲ್ ಆಗೋದಿಲ್ಲ. ಸೊ ಆದಷ್ಟು ಅವರಿಗೆ ಮಲಗುವಾಗ ಒಂದು ಕೂಲ್ ಎನ್ವೈರನ್ಮೆಂಟ್ ಸೆಟ್ ಮಾಡಿ ಕೊಡಿ. ಮೇ ಬಿ ಫ್ಯಾನ್ ಹಾಕೋದಾಗಿರ್ಬೋದು ಅಥವಾ AC ಆಗಿರ್ಬೋದು, ಅಥವಾ ಒಳ್ಳೆ ಗಾಳಿ ಬರೋ ಜಾಗದಲ್ಲಿ ಅವ್ರನ್ನ ಮಲಗಿಸೋದಾಗಿರ್ಬೋದು. ಈ ಥರ ಎಲ್ಲ ಗಮನ ಕೊಡಬೇಕಾಗುತ್ತೆ. 7ನೇ ಪಾಯಿಂಟ್ ಬಂದ್ಬಿಟ್ಟು ಇನ್ಫೆಂಟ್ಸ್, ಅಂದರೆ 1 ವರ್ಷದೊಳಗಿನ ಮಕ್ಕಳ ಮೇಲೆ ಕೂಡ ನಾವು ಆದಷ್ಟು ಗಮನ ಕೊಡಬೇಕಾಗುತ್ತೆ. ಸೊ ಅವ್ರೇನು ಹೊರಗಡೆ ಹೋಗಿ ಆಟ ಆಡಲ್ಲ, ಆದರೂ ಕೂಡ ಈ ಹೆಚ್ಚಾಗ್ತಿರೋ ಬಿಸಿಲಿನ ಶಾಖದಿಂದ ಅವರು ಕೂಡ ಬಹಳಷ್ಟು ತೊಂದರೆಗೊಳಗಾಗೋ ಚಾನ್ಸಸ್ ಇರುತ್ತೆ. ಸೊ ಹೇಗೆ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ, ಆದಷ್ಟು ಅವ್ರು ಮಲಗೋ ಜಾಗನ ಆದಷ್ಟು ತಂಪಾಗಿರ್ಸೋಕ್ಕೆ ಟ್ರೈ ಮಾಡಿ. ಪ್ಲಸ್ ಎದೆ ಹಾಲು ಕುಡಿಯೋ ಮಕ್ಕಳಿಗೆ ಆದಷ್ಟು ಎದೆ ಹಾಲನ್ನೇ ಕುಡಿಸಿ. ಯಾವುದೇ ಕಾರಣಕ್ಕೂ ನೀರಾಗಲಿ ಅಥವಾ ಬೇರೆ ಯಾವುದಾದ್ರೂ ಲಿಕ್ವಿಡ್ಸನ್ನ ಕುಡ್ಸೋಕ್ಕೆ ಹೋಗಬೇಡಿ. ಮತ್ತು ಸ್ನಾನ ಮಾಡಿಸುವಾಗ ಆದಷ್ಟು ತುಂಬಾ ಸುಡು ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದು ಇದನ್ನೆಲ್ಲ ಮಾಡಬೇಡಿ. ಸ್ನಾನ ಮಾಡಿಸಿದ ತಕ್ಷಣ ಚೆನ್ನಾಗಿ ಅವರಿಗೆ ಎದೆ ಹಾಲು ಕುಡಿಸ್ಬಿಟ್ಟು ಅವರನ್ನು ಮಲಗಿಸಿ. ಹೀಗೆಲ್ಲ ಮಾಡೋದ್ರಿಂದ ನಾವು ಈವನ್ ಇನ್ಫೆಂಟ್ಸನ್ನು ಕೂಡ ಈ ಬಿಸಿಲಿನ ಶಾಖದಿಂದ ಉಂಟಾಗೋ ತೊಂದರೆಯಿಂದ ಬಚಾವ್ ಮಾಡ್ಬೋದು. 8ನೇದಾಗಿ ಆದಷ್ಟು ನಿಮ್ಮ ಮಕ್ಕಳನ್ನ ನಿಮ್ಮ ನಿಗಾದಲ್ಲೇ ಇಟ್ಕೊಂಡಿರಿ. ಸೊ ಮಕ್ಕಳಿಗೆ ಹೊರಗಡೆ ಆಟ ಆಡ್ತಿದ್ರೆ ಪದೇ ಹೋಗಿ ಮಕ್ಕಳನ್ನ ಚೆಕ್ ಮಾಡ್ತಾ ಇರಿ. ಅವ್ರಿಗೆ ಏನಾದ್ರು ತೊಂದರೆ ಆಗ್ತಿದೆಯಾ ಅಂತ ಚೆಕ್ ಮಾಡ್ತಾ ಇರಿ. ಅಥವಾ ನೀವು ಕಾರಲ್ಲಿ ಏನಾದರೂ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀರಾ ಅಂದರೆ ಮಕ್ಕಳನ್ನ ತುಂಬ ಹೊತ್ತು ಕಾರಲ್ಲಿ ಒಬ್ಬೊಬ್ಬರನ್ನೇ ಬಿಡಬೇಡಿ. ಯಾಕಂದರೆ ಕಾರ್ ಒಳಗಡೆ ಕೂಡ ನೀವು ಬಿಸಿಲಲ್ಲಿ ಕಾರ್ ನಿಲ್ಲಿಸೋದ್ರೆ ಕಾರ್ ಒಳಗಡೆ ಕೂಡ ಸಿಕ್ಕಾಪಟ್ಟೆ ಬಿಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈವನ್ ಅದರಿಂದ ಕೂಡ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಯಾರಾದರೂ ದೊಡ್ಡವರು ಮಕ್ಕಳ ಜೊತೆನೇ ಇರಿ ಯಾವಾಗಲೂ ಕೂಡ. 9ನೇದಾಗಿ ನಿಮ್ಮ ಮಕ್ಕಳಿಗೆ ಬಿಸಿಲಿನ ಹೆಚ್ಚಾಗ್ತಿರೋ ಶಾಖದಿಂದ ಏನೆಲ್ಲ ತೊಂದರೆ ಆಗ್ಬೋದು ಅಂತ ಅವ್ರಿಗೆ ಹೇಳ್ಕೊಡಿ. ಇನ್ ಕೇಸ್ ಅವರು ಹೊರಗಡೆ ಆಟ ಆಡ್ತಿದ್ದಾಗ ಅವ್ರಿಗೆ ಸಡನ್ ಆಗಿ ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು, ಅವಾಗ ಅವ್ರು ಏನು ಮಾಡಬೇಕು ಅಂತ ಅವರಿಗೆ ತಿಳಿಸಿ. ಆಟ ನಿಲ್ಲಿಸ್ಬಿಟ್ಟು ಒಂದು ನೆರಳಿರೋ ಜಾಗಕ್ಕೆ ಬಂದು ನೀರು ಕುಡಿದು ವಿಶ್ರಾಂತಿ ಪಡಿಬೇಕು. ಈ ಥರ ಎಲ್ಲ ಅವ್ರಿಗೆ ಹೇಳ್ಕೊಟ್ಟಾಗ ಏನಾಗುತ್ತೆ ಅಂದರೆ ಅವರಿಗೆ ಒಂದು ಅವೇರ್ನೆಸ್ ಇರುತ್ತೆ. ಓಕೆ, ನನಗೆ ಸುಸ್ತಾಗ್ತಿದೆ, ನಾನೀಗ ಬ್ರೇಕ್ ತಗೋಬೇಕು ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಗುವಂತಹ ತೊಂದರೆಗಳನ್ನ ನಾವು ತಪ್ಪಿಸ್ಬೋದು. ಕೊನೆಯದಾಗಿ ನಿಮ್ಮ ಮಕ್ಕಳಿಗೆ ಬಿಸಿಲಿಂದ ಏನಾದರೂ ತೊಂದರೆ ಆಗ್ತಿದೆ ಅಂತ ಅದನ್ನು ನೀವು ಕೂಡಲೇ ಐಡೆಂಟಿಫೈ ಮಾಡಿ ಸರಿಯಾದ ಆ್ಯಕ್ಷನ್ನ ತಗೋಬೇಕಾಗುತ್ತೆ. ಸೊ ಇನ್ ಕೇಸ್ ಅವರಿಗೆ ಸುಸ್ತಾಗ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ಅವ್ರನ್ನ ಕೂಡಲೇ ಮನೆಯೊಳಗೆ ಕರ್ಕೊಬಂದು ನೀರು ಕುಡಿಸಿ ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಹೇಳಬೇಕು. ಅಥವಾ ಅವರಿಗೆ ಮೂರ್ಛೆ ಬರೋಂಗೆ ಆಗ್ತಿದ್ರೆ ಅಥವಾ ಪ್ರಜ್ಞೆ ತಪ್ತಾ ಇದ್ರೆ ಕೂಡಲೇ ಅವ್ರನ್ನ ಒಂದು ನೆರಳಿರೋ ಜಾಗ ಕರ್ಕೊಂಡೋಗಿ ಬಟ್ಟೆ ಎಲ್ಲ ಸಡ್ಲ ಮಾಡಿ ಸ್ವಲ್ಪ ನೀರೆಲ್ಲ ಕುಡಿಸಿ ಆದಷ್ಟು ಅವ್ರನ್ನ ಕಾಮ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಮಗು ಮೂರ್ಛೆ ಹೋಗಿದ್ರೆ, ಅಂದರೆ ಹೀಟ್ ಸ್ಟ್ರೋಕಿಂದ ಮಗು ಮೂರ್ಛೆ ಹೋಗಿದ್ರೆ ಮಗುನ ಕೂಡಲೇ ಒಂದು ನೆರಳಿರೋ ಜಾಗ ಕರ್ಕೊಂಡೋಗಿ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಟೆಪಿಡ್ ಸ್ಪಂಜ್ ಮಾಡಿ, ಅಂದರೆ ಒದ್ದೆ ಬಟ್ಟೆಯಿಂದ ಮೈ ಎಲ್ಲ ಚೆನ್ನಾಗಿ ಒರೆಸ್ಬೇಕು. ಮತ್ತು ಕೂಡಲೇ ಮಗುನ ಆಸ್ಪತ್ರೆಗೆ ದಾಖಲು ಮಾಡಿ. ಯಾಕಂದರೆ ನೀವು ನೀರು ಕುಡಿಸೋದಾಗಲಿ ಅಥವಾ ಯಾವುದಾದ್ರೂ ಆಹಾರ ಪದಾರ್ಥ ಕೊಡೋದಾಗಲಿ ಯಾವುದನ್ನು ಮಾಡಬೇಡಿ. ಕೂಡಲೇ ನೀವು ಮಗುನ ಆಸ್ಪತ್ರೆಗೆ ಕರ್ಕೊಂಡೋಗಿ ಮಗುಗೆ IV ಫ್ಲೂಯಿಡ್ಸಿನ ಅವಶ್ಯಕತೆ ಇರುತ್ತೆ. ಆಸ್ಪತ್ರೆಗೆ ಹೋದ್ಮೇಲೆ ವೈದ್ಯರು ಏನೇನು ಚಿಕಿತ್ಸೆ ಬೇಕೋ ಅದನ್ನು ಕೊಟ್ಟು ನಿಮ್ಮ ಮಗುನ ಆರಾಮ್ ಮಾಡ್ತಾರೆ. ಸೊ ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಂದೆ ತಾಯಿಯಾಗಿ ಅಥವಾ ಕೇರ್ ಟೇಕರ್ ಆಗಿ ನೀವೆಲ್ಲರೂ ಪಾಲಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಈ ಬೇಸಿಗೆನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಕಳೆಯೋ ಹಾಗೆ ನೀವು ನೋಡ್ಕೋಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನನ್ನ ಮೊದಲ ಯೂಟ್ಯೂಬ್ ಚಾನಲ್ ಹಾಗೂ ಮೊದಲ ವಿಡಿಯೋ. ಸೊ ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅಗತ್ಯ ಇದೆ. ಸೊ ನಾನು ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಮುಂದಿನ ವಾರ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.